ಭಾರತದ ರಾಜತಾಂತ್ರಿಕ ಕ್ರಮಕ್ಕೆ ಪಾಕಿಸ್ತಾನ ಹೈರಾಣಾಗಿದೆ. ಭಾರತದಿಂದ ನಿನ್ನೆ ಪಾಕ್ ಹಡಗುಗಳಿಗೆ ಬಂದರು ಬಂದ್ ಮಾಡಲಾಗಿದೆ. ಪಾಕಿಸ್ತಾನದಿಂದಲೂ ಕೂಡ ಈಗ ಭಾರತದ ಹಡಗುಗಳಿಗೆ ನಿಷೇಧವನ್ನ ಹೇರಲಾಗಿದೆ. ಡೀಟೇಲ್ಸ್ ಚಂದ್ರಮೋಹನ್ ನೀಡ್ತಾರೆ. ಚಂದ್ರಮೋಹನ್, ಪಾಕಿಸ್ತಾನದ ತರ ಭಾರತ ಪದೇ ಪದೇ ಪಾಕಿಸ್ತಾನವನ್ನ ಕೆಣಕೋ ಕೆಲಸ ಮಾಡ್ತಾ ಇಲ್ಲ, ಸಣ್ಣ ಬುದ್ಧಿಯ ಕೆಲಸ ಮಾಡ್ತಾ ಇಲ್ಲ. ಯಾವುದೇ ನಿರ್ಧಾರ ತಗೊಂಡ್ರೂ ಕೂಡ ರಾಜತಾಂತ್ರಿಕ ನಿರ್ಧಾರ ತೆಗೆದುಕೊಳ್ತಾ ಇದೆ. ಇಡೀ ವಿಶ್ವಕ್ಕೆ ನಾವು ಭಯೋತ್ಪಾದನೆಯನ್ನ ಎಷ್ಟು ವಿರೋಧ ಮಾಡ್ತಾ ಇದ್ದೀವಿ ಮತ್ತು ಅದರಿಂದ ಏನೆಲ್ಲ ಅಪಾಯ ಇದೆ ಅಂತ ಹೇಳಿ ಈ ರಾಜತಾಂತ್ರಿಕ ನಿರ್ಧಾರಗಳ ಮೂಲಕ ತೋರ್ಪಡಿಸೋ ಕೆಲಸ ಆಗ್ತಾ ಇದೆ. ಈಗ ಭಾರತ ಹಡಗುಗಳನ್ನ ಪ್ರವೇಶ ನಿರ್ಬಂಧ ಮಾಡಿದ ನಂತರ ಪಾಕ್ನಿಂದಲೂ ಕೂಡ ಅದೇ ಕೆಲಸ ಆಗಿದೆ. ಹಾಗಾದ್ರೆ ಇದು ಹೇಗೆ ಅಪ್ಲೈ ಆಗುತ್ತೆ? ಇನ್ಮೇಲೆ ಭಾರತೀಯ ಹಡಗು ಯಾವುವೂ ಕೂಡ ಈ ಪಾಕಿಸ್ತಾನ ರೀಜನ್ಗೆ ಹೋಗೋದಿಲ್ವಾ? ಅಲ್ಲಿನ ಹಡಗು ಬರೋದಿಲ್ವಾ? ಬೇರೆ ಹಡಗುಗಳು ಬೇರೆ ದೇಶದಿಂದ ಬರೋದಾದ್ರೆ ಅವುಗಳಿಗೆ ಏನ್ ನಿಯಮ ಇದೆ? ಈಗ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಮುಯ್ಯಿಗೆ ಮುಯ್ಯಿ ಅನ್ನುವ ನೀತಿಯನ್ನ ಎರಡೂ ದೇಶಗಳು ಕೂಡ ಅಳವಡಿಸಿಕೊಂಡಿವೆ. ಈಗ ಮೊದಲು ಭಾರತ ಪಾಕಿಸ್ತಾನ ಕೂಡ ಭಯೋತ್ಪಾದಕನ ಬಳಸಿಕೊಂಡು ಭಾರತದ ಮೇಲೆ ದಾಳಿಯನ್ನ ನಡೆಸಿತು, ಪ್ರವಾಸಿಗರನ್ನ ಹತ್ಯೆ ಮಾಡಿತು. ಇದಕ್ಕೆ ಮಟ್ಟ ಹಾಕ್ಬೇಕು ಮತ್ತು ಭಯೋತ್ಪಾದನಾ ನೆಲೆಗಳನ್ನ ಸಂಪೂರ್ಣವಾಗಿ ಕಿತ್ತಾಕ್ಬೇಕು, ಜೊತೆಗೆ ಭಯೋತ್ಪಾದಕರನ್ನು ಕೂಡ ನಿರ್ಮೂಲನೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿನೇ ಪಾಕಿಸ್ತಾನದ ಮೇಲೆ ರಾಜತಾಂತ್ರಿಕ ಮತ್ತು ಆರ್ಥಿಕ ದಿಗ್ಬಂಧನಗಳನ್ನ ವಿಧಿಸುವಂತ ನಿಟ್ಟಿನಲ್ಲಿ ಭಾರತ ಕ್ರಮಗಳನ್ನ ತೆಗೆದುಕೊಳ್ತಾ ಇದೆ. ಈಗ ರಾಜತಾಂತ್ರಿಕ ಕ್ರಮಗಳನ್ನು ಕೂಡ ಸಾಕಷ್ಟು ತೆಗೆದುಕೊಂಡಿದೆ. ಈಗ ಇನ್ನು ಆರ್ಥಿಕವಾಗೂ ಕೂಡ ಪಾಕಿಸ್ತಾನವನ್ನ ಸಂಕಷ್ಟಕ್ಕೆ ಸಿಲುಕಿದ್ರೆ ಮಾತ್ರನೇ ಅದು ಭಯೋತ್ಪಾದಕರಿಗೆ ಹಣಕಾಸಿನ ನೆರವನ್ನ ನೀಡೋದನ್ನ ನಿಲ್ಲಿಸುತ್ತೆ, ಬೆಂಬಲವನ್ನ ನೀಡೋದನ್ನ ನಿಲ್ಲಿಸುತ್ತೆ ಅನ್ನೋ ಕಾರಣಕ್ಕಾಗೂ ಕೂಡ ಈಗ ಆರ್ಥಿಕವಾದಂತಹ ಸಂಕಷ್ಟವನ್ನ ಪಾಕಿಸ್ತಾನಕ್ಕೆ ತರುವಂತಹ ನಿಟ್ಟಿನಲ್ಲಿ ಭಾರತ ಕ್ರಮ ತೆಗೆದುಕೊಂಡಿದೆ. ಮೊದಲನೇದಾಗಿ ಈಗ ಪಾಕಿಸ್ತಾನದೊಂದಿಗೆ ಎಲ್ಲ ವ್ಯಾಪಾರ ವಾಣಿಜ್ಯ ಚಟುವಟಿಕೆಗಳನ್ನು ಕೂಡ ಸಂಪೂರ್ಣವಾಗಿ ಬಂದ್ ಮಾಡಿದೆ. ಯಾವುದೇ ರಫ್ತು ಆಮದನ್ನ ಪಾಕಿಸ್ತಾನ ಜೊತೆ ಮಾಡೋದಿಲ್ಲ ಅಂತೇಳಿ ಭಾರತ ಹೇಳಿದೆ. ಇದಾದ ಬಳಿಕ ಈಗ ನಿನ್ನೆ ಕೂಡ ಕೆಲವೊಂದು ಪ್ರಮುಖವಾಗಿ 3-4 ತೀರ್ಮಾನಗಳನ್ನ ಭಾರತ ತೆಗೆದುಕೊಂಡಿದೆ. ಭಾರತದ ಬಂದರುಗಳಿಗೆ ಪಾಕಿಸ್ತಾನದ ಧ್ವಜವಿರುವಂತಹ ಯಾವುದೇ ಹಡಗುಗಳು ಕೂಡ ಪ್ರವೇಶ ಮಾಡಬಾರದು, ಆ ಪ್ರವೇಶವನ್ನ ಸಂಪೂರ್ಣವಾಗಿ ನಿಷೇಧಿಸಿದೆ. ಅದೇ ರೀತಿಯಲ್ಲಿ ಭಾರತದ ಧ್ವಜವಿರತಕ್ಕಂತ ಹಡಗುಗಳು ಕೂಡ ಪಾಕಿಸ್ತಾನದ ಬಂದರಿಗೆ ಹೋಗಬಾರದು ಅನ್ನುವ ತೀರ್ಮಾನವನ್ನ ನಿನ್ನೆ ಭಾರತ ತೆಗೆದುಕೊಂಡಿತ್ತು. ಆದ್ರೆ ಈಗ ಪಾಕಿಸ್ತಾನವು ಕೂಡ ಅದೇ ರೀತಿಯಾದಂತಹ ತೀರ್ಮಾನವನ್ನ ತೆಗೆದುಕೊಂಡಿದೆ. ಭಾರತದ ಧ್ವಜವಿರುವಂತಹ ಹಡಗುಗಳು ಕೂಡ ಪಾಕಿಸ್ತಾನದ ಬಂದರಿಗೆ ಬರಬಾರದು ಅನ್ನುವ ನಿರ್ಬಂಧವನ್ನ ಇವತ್ತು ಪಾಕಿಸ್ತಾನ ಹಾಕಿದೆ. ಆದ್ರೆ ಪಾಕಿಸ್ತಾನ ಈ ನಿರ್ಬಂಧ ಹಾಕೋಕ್ಕಿಂತ ಮುಂಚಿತವಾಗಿನೇ ಭಾರತವೇ ಈ ನಿರ್ಬಂಧವನ್ನ ಹಾಕೊಂಡ್ ಬಿಟ್ಟಿತ್ತು. ಭಾರತದ ಧ್ವಜವಿರುವಂತಹ ಯಾವುದೇ ಹಡಗುಗಳು ಕೂಡ ಪಾಕಿಸ್ತಾನದ ಬಂದರಿಗೆ ಹೋಗಬಾರದು ಅಂತೇಳಿ. ಈಗ ಮುಖ್ಯವಾಗಿ ಇದರಿಂದ ಭಾರತಕ್ಕೇನು ಹೆಚ್ಚಿನ ನಷ್ಟ ಯಾವುದೂ ಕೂಡ ಆಗೋದಿಲ್ಲ, ಆದ್ರೆ ಹೆಚ್ಚಿನ ನಷ್ಟ ಆಗುವಂತದ್ದು ಪಾಕಿಸ್ತಾನಕ್ಕೆ. ಯಾಕೆಂದ್ರೆ ಪಾಕಿಸ್ತಾನದ ಹಡಗುಗಳು ಭಾರತದ ಜಲಪ್ರದೇಶದ ಮೂಲಕ, ಭಾರತದ ಬಂದರುಗಳ ಮೂಲಕವೇ ಬೇರೆ ಬಂದರುಗಳಿಗೆ ಹೋಗ್ತಾ ಇದ್ವು. ಈಗ ಆ ರೀತಿ ಹೋಗ್ಲಿಕ್ಕೆ ಆಗೋದಿಲ್ಲ ಮತ್ತು ಭಾರತದ ಜಲಪ್ರದೇಶದಿಂದ ಅವ್ರಿಗಾಗ್ತಾ ಇದ್ದಂತ ಅನುಕೂಲ ಇನ್ನು ಮುಂದೆ ಆಗೋದಿಲ್ಲ. ಇದರಿಂದ ಹೆಚ್ಚಿನ ಆರ್ಥಿಕ ನಷ್ಟ ಪಾಕಿಸ್ತಾನಕ್ಕೆ ಆಗುತ್ತೆ ವಿನಃ ಭಾರತಕ್ಕೆ ಯಾವುದೇ ರೀತಿಯಾಗಿ ನಷ್ಟ ಆಗೋದಿಲ್ಲ. ನಮ್ಮ ಭಾರತದ ಹಡಗುಗಳು ಅಥವಾ ಭಾರತದ ವ್ಯಾಪಾರ ವಾಣಿಜ್ಯ ಹೆಚ್ಚಾಗಿ ಯಾವುದೇ ಪಾಕಿಸ್ತಾನದ ಬಂದರುಗಳನ್ನ, ಕರಾಚಿ ಬಂದರನ್ನ ಆಗ್ಬೋದು ಅಥವಾ ಬೇರೆ ಯಾವುದೇ ಬಂದರುಗಳನ್ನ ಆಗ್ಬೋದು, ನಾವು ಅವಲಂಬಿಸಿಲ್ಲ. ಆದ್ರೆ ಪಾಕಿಸ್ತಾನದ ಹಡಗುಗಳು, ಪಾಕಿಸ್ತಾನ ಸರ್ಕಾರವೇ ಭಾರತದ ಬಂದರುಗಳನ್ನ, ಭಾರತದ ಜಲಪ್ರದೇಶವನ್ನೇ ಹೆಚ್ಚಿನದಾಗಿ ಅವಲಂಬಿಸಿತ್ತು. ಸಭಾ ರೈಟ್ ಚಂದ್ರಮೋಹನ್, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.